ಹೇಳಲಾಗತ್ತೆ. ಈ ಸೂತಕದ ಸಮಯದಲ್ಲಿ ನಾವು ಮನುಷ್ಯರು ಏನ್ ಮಾಡಬೇಕು? ದೇವರ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಿ. ದೇವರ ಧ್ಯಾನ ಮಾಡೋದಾದ್ರೆ ಯಾವ ದೇವರ ಧ್ಯಾನವನ್ನ ಮಾಡಬೇಕು? ಇಂಥ ದೇವರ ಅಂತ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಇದೆಯಾ? ಯಾವ ದೇವರ ಮೊರೆ ಹೋಗಬೇಕು ಅಂತ ಹೇಳಿ. ಈಗ ಗ್ರಹಣದ ಸೂತಕ ಕಾಲದಲ್ಲಿ ನಾವು ತರ್ಪಣವನ್ನು ಬಿಡೋದು ಅಥವಾ ಸ್ನಾನ ಮಾಡೋದು ಅದು ಸೂತಕ ಕಾಲಕ್ಕೆ ಹೋಗುತ್ತೆ. ಆದರೆ ನಾವು ಗ್ರಹಣವನ್ನು ಧ್ಯಾನ ಮಾಡಬೇಕು ಅಂತ ಕೇಳ್ತಿದ್ದೀರಿ ನೀವು. ಯಾವ ದೇವರನ್ನ ಧ್ಯಾನ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಪಂಚಾಂಗಗಳಲ್ಲೂ ಉಲ್ಲೇಖ ಆಗಿರತಕ್ಕಂಥದ್ದು ಗ್ರಹಗಳ ಜಪವನ್ನು ಮಾಡಿ ಅಂತ ಕೇಳ್ತಾರೆ. ಯಾಕಂದರೆ ಗ್ರಹದ ಮೇಲೆ ಚರಾಚರ ವಸ್ತುಗಳಿಗೆ ಕಾರಕರಾಗಿರ್ತಕ್ಕಂಥ ಈ 9 ಗ್ರಹಗಳು, 5 ತಾರಾಗ್ರಹಗಳು, 2 ಸೂರ್ಯ ಚಂದ್ರನ ಪ್ರಕಾಶ ಗ್ರಹಗಳು ಅಂತ ಕರೆದು ಇನ್ನೆರಡು ಗ್ರಹಗಳನ್ನು ಛಾಯಾಗ್ರಹಗಳು ಕರಿತೀವಿ. ಇಂಥ 9 ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವವನ್ನುಂಟು ಮಾಡೋದ್ರಲ್ಲಿ ಚಂದ್ರ ಮತ್ತು ಸೂರ್ಯನ ಪ್ರಭಾವ ಹೆಚ್ಚಾಗಿರುವ ಕಾರಣ ನಾವು ಜಪವನ್ನು ಮಾಡುವಾಗ, ಧ್ಯಾನವನ್ನು ಮಾಡುವಾಗ ಮೊದಲು ಗ್ರಹಗಳ ಜಪವನ್ನು ಮಾಡ್ಕೋಬೇಕು, ಮನೆ ದೇವರ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದರೆ ಏನಪ್ಪ ಅಂದರೆ ಯೋಗಶಾಸ್ತ್ರದಲ್ಲಿ ಹೇಳತಕ್ಕಂಥ ಧ್ಯಾನ ಅಲ್ಲ. ಧ್ಯಾನ ಅಂದರೆ ಒಂದು ದೇವತೆಯ ಕುರಿತು ಅಡ್ರೆಸ್ ಅಂತ ಕರೀತಾರೆ. ಒಂದು ದೇವತೆಯ ಸ್ವರೂಪ ಹೇಗಿರುತ್ತೋ ಅದನ್ನು ಧ್ಯಾನ ಅಂತ ಕರೆದು ನಮ್ಮ ಮನೆ ದೇವರು ಅಥವಾ ನಮ್ಮ ಇಷ್ಟ ದೇವತಾ, ನಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಇದು ಸಾಮಾನ್ಯ ಜನಗಳಿಗಿದು. ಯೋಗಿಗಳಿಗಾದರೆ ಗುರುಗಳು ಒಂದು ಕೆಲವು ಬೀಜಾಕ್ಷರಗಳನ್ನು ಕೊಟ್ಟಿರ್ತಾರೆ ಅವರಿಗೆ. ಆ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಅವನ ನಕ್ಷತ್ರ, ಅವನ ರಾಶಿ, ಅವನಿಗನುಗುಣವಾಗಿ ಕೆಲವು ಮಂತ್ರಗಳನ್ನು ಪ್ರದಾನ ಮಾಡಿರ್ತಾರೆ. ಆ ಮಂತ್ರಗಳನ್ನು ಆ ಗ್ರಹಣದ ಕಾಲದಲ್ಲಿ, ವಿಶೇಷವಾಗಿ ಗ್ರಹಣಕ್ಕಿಂತ ಸೂರ್ಯ ಗ್ರಹಣ ಕಾಲದಲ್ಲಿ ಕೂತು ಅವನೇನಾದರೂ ಆ ಮಂತ್ರಗಳನ್ನು ಜಪಿಸಿದ್ದೇ ಆದರೆ ಅದು ದೇವಸ್ಥಾನದಲ್ಲಾಗಿರ್ಬೋದು, ನದಿ ತೀರದಲ್ಲಾಗಿರಬಹುದು, ಅಥವಾ ತನ್ನ ಮನೆಯಲ್ಲಾಗಿರಬಹುದು, ಅಥವಾ ಒಂದು ಹಾಳು ಮಂಟಪದಲ್ಲಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ನದಿ ತೀರದಲ್ಲಿ ಅದಕ್ಕೆ ಹೆಚ್ಚು ತನ್ನ ಕಟಿಯವರೆಗೂ ಅಥವಾ ಕಂಠದವರೆಗೂ ನೀರಿನಲ್ಲಿ ಆ ಗ್ರಹಣದ ಕಾಲದಲ್ಲಿ ತಾನು ಮಾಡ್ತಕ್ಕಂಥ ಆ ಮಂತ್ರದ ಪುನರುಚ್ಚಾರಣೆ ಏನಿದೆಯೋ, ಮಂತ್ರ ಅಂತಕ್ಕಂಥದ್ರೆ ಮಂತ್ರ ಆಮಂತ್ರಣ ಅಂದರೆ ಇನ್ವಿಟೇಷನ್ನು. ಯಾವ ದೇವತೆಗಳಿಗೆ ಗುರುಗಳು ಕುರಿತು ಕೊಟ್ಟಿರ್ತಾರೋ ಆ ಅಕ್ಷರಗಳನ್ನು ಬೀಜಾಕ್ಷರ ಸಮೇತವಾಗಿ ಬಾಯಿಗೆ ಕಲಿತುಕೊಂಡು ಅದು ಕ್ರಮಬದ್ಧವಾಗಿ ನಾವು ಮಾಡ್ತಕ್ಕಂಥ ಗುರುಗಳು ಹೇಳ್ಕೊಟ್ಟಿರ್ತಾರೆ. ನ್ಯಾಸ ಹೇಗೆ ಮಾಡ್ಕೋಬೇಕು, ಆನಂತರ ಪ್ರಾಣಾಯಾಮ ಹೇಗೆ ಮಾಡ್ಕೋಬೇಕು, ಎಲ್ಲ ಮಾಡಿಕೊಂಡು ಆ ಗ್ರಹಣ ಕಾಲದಲ್ಲಿ ಆ ಮಂತ್ರವನ್ನು ಜಪಿಸಿದ್ದೆ ಆದರೆ ಆ ಮಂತ್ರ ಮೀನ್ಸ್ ಇನ್ವಿಟೇಷನ್ನು. ಆ ದೇವತೆಗೆ ಮಂತ್ರ ಹೇಳಿದಾಗ ಆ ದೇವತೆಗೆ ಇನ್ವಿಟೇಷನ್ ಕೊಟ್ಟಂಗೆ ಆಗುತ್ತೆ. ಆ ದೈವ ತನ್ನ ಹತ್ರಕ್ಕೆ ಬರುತ್ತೆ. ಹತ್ರಕ್ಕೆ ಬಂದು ಏನು ಮಾಡುತ್ತೆ ಅಂದರೆ ತನ್ನ ಅಧೀನದಲ್ಲಿರ್ತದೆ ಅಂತ. ಜಗತ್ಸರ್ವಂ ದೈವಾಧೀನಂ, ಜಗತ್ತೆಲ್ಲ ದೈವಿಕ ಅಧೀನ ಇದೆ ಅಂತ ಹೇಳಿದ್ರೆ ಋಷಿಗಳು ಕಂಡಿಟ್ಕೊಂಡ್ರು. ಆದರೆ ಜಗತ್ತೆಲ್ಲ ದೈವಿಕ ಅಧೀನ ಇದಲ್ಲ. ದೈವ ಯಾರ ಅಧೀನ ಅಂತಂದಾಗ ದೈವವು ಮಂತ್ರಕ್ಕೆ ಅಧೀನ. ಆ ಮಂತ್ರವನ್ನು ಹೇಳಿದಾಗ ಆ ದೇವತೆಗಳು ಬಂದೇ ಬರ್ತಾರೆ. ಅವರು ಈ ಸಾಧಕನಿಗಾಗಿರ್ತಕ್ಕಂಥ ಯಾವ ತೊಂದರೆ ತಾಪತ್ರಗಳಿದೆಯೋ ಅದು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತೇಳಿ ತಾಪತ್ರಯ ಅಂತ ಕರಿತೀವಿ. ತಾಪ ಅಂದರೆ ದುಃಖ, ತ್ರಯ ಅಂದರೆ 3. ತಾಪತ್ರಯಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾವು ಮಾಡ್ತೀವಿ. ಆದರೆ ಈ 3 ದುಃಖ ಇದಾವಲ್ಲ, ತಾಪತ್ರಯ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ, ಅದು ಒಂದೇ ಒಂದು ಮಾತ್ರ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು, ಗ್ರಹಣಕ್ಕೆ ಸಂಬಂಧಪಟ್ಟಿದ್ದು. ಅದು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ ಗುರುಜಿ, ಈಗ ನೀವು ಹೇಳ್ತಾ ಇದ್ರಿ ಯಾವ ದೇವರ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ರಿ. ಇನ್ನು ಭಾರತದಲ್ಲಿ ಈ ಗ್ರಹಣ ಗೋಚರ ಆಗುವಂತಹ ಸಮಯ ಬಹಳ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ. ಸೊ ಯಾವ ಸಮಯದಲ್ಲಿ ಈ ಗ್ರಹಣ ಗೋಚಾರ ಆಗತ್ತೆ? ಕೆಲವರು ಹೇಳ್ತಾರೆ 2 ಗಂಟೆ ಸುಮಾರು, 2 ಗಂಟೆ 10 ನಿಮಿಷಕ್ಕೆ ಸುಮಾರಿಗೆ ಅಂತ ಹೇಳ್ತಾರೆ. ಇನ್ನ ಕೆಲವರು ಹೇಳ್ತಾರೆ 4 ಗಂಟೆ ಸುಮಾರಿಗೆ ಆಗಬಹುದು ಭಾರತದಲ್ಲಿ ಅಂತ ಕೂಡ ಹೇಳಲಾಗತ್ತೆ. ಸೊ ಒಂದು ಸಮಯ ಅನ್ನುವಂಥದ್ದು ಇರುತ್ತಲ್ಲ, ಆ ಸಮಯ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ? ಎಷ್ಟರಿಂದ ಎಷ್ಟು ಸಮಯ ಇರುತ್ತೆ ಈ ಒಂದು ಗ್ರಹಣ ಅಂತ? ನಮಗೆ ಈ ಪಂಚಾಂಗದ ಪ್ರಕಾರ 4 ಸಿದ್ಧಾಂತಗಳು ಇಟ್ಕೊಂಡಿದ್ದೀವಿ. ಸೂರ್ಯ ಸಿದ್ಧಾಂತ, ಆರ್ಯಭಟ್ಟ ಸಿದ್ಧಾಂತ, ವಾಕ್ ಸಿದ್ಧಾಂತ, ಮತ್ತು ಇದು ನಮ್ಮ ದೃಗಣಿತ ಅಂತ 4 ಸಿದ್ಧಾಂತಗಳನ್ನು ಲೆಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಆ 4 ವಾಕ್ಯ, ಆರ್ಯ, ಅನಂತರ ಈ ದೃಗಣಿತ ಪ್ರಕಾರ ತಗೊಂಡ್ರು ಕೂಡ ಆ ಸಿದ್ಧಾಂತದ ಪ್ರಕಾರ ಇವತ್ತು ಭಾರತದಲ್ಲಿ ಗ್ರಹಣ ಇಲ್ಲ ಅಂತಿದೆ.
4 ಸಿದ್ಧಾಂತಗಳ ಪ್ರಕಾರ ಜ್ಯೋತಿಷಾಸ್ತ್ರದಲ್ಲಿ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ನಮ್ಮಲ್ಲಿ ಗ್ರಹಣ ಆಚರಣೆ ಇಲ್ಲ ಅಂತ ಸ್ಪಷ್ಟವಾಗಿ ಪಂಚಾಂಗದಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಭಾರತದಲ್ಲಿ ಕಾಣಿಸೋದಿಲ್ಲ. ಹಾಗಿದ್ರೆ ಈ ಹಬ್ಬ, ಯುಗಾದಿ ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ವಾ? ನಾವು ಆರಾಮಾಗಿ ಎಂದಿನಂತೆ ನಾವು ಬಹಳ ವರ್ಷಗಳಿಂದ ಯುಗಾದಿ ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಯಾವುದೇ ತೊಂದರೆ ತಾಪತ್ರಯಗಳು ಇಲ್ಲದೆ ನಾವು ಈ ಒಂದು ಹಬ್ಬ ಆಚರಣೆ ಮಾಡಬಹುದಾ? ಈ ಒಂದು ಸೂರ್ಯಗ್ರಹಣ ತಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಆರಾಮಾಗಿ ಮಾಡಬಹುದಾ? ಹಬ್ಬದಲ್ಲಿ 3 ರೀತಿಯಾಗಿರತಕ್ಕಂಥದ್ರಲ್ಲಿ ಬರುತ್ತೆ. ನಿತ್ಯ, ನೈಮಿಕ, ಕಾಮ್ಯ ಅಂತ ಬರುತ್ತೆ. ನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ, ದಿನಾ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ, ಅದು ನಿತ್ಯ. ನೈಮಿಕ ಅಂತಂದರೆ ಈ ಹಬ್ಬ, ಯುಗಾದಿ ಹಬ್ಬಗಳು, ಸಂಕ್ರಾಂತಿಗಳು, ವಿಜಯದಶಮಿ ಇವೆಲ್ಲ ಮಾಡ್ತಕ್ಕಂಥದ್ದು ನೈಮಿಕ. ನಿತ್ಯ, ನೈಮಿಕ ಈ 2 ಆಗ್ತದೆ, ಅದು ಮಾಡಲೇಬೇಕಾಗ್ತದೆ. ಇನ್ನು ಕಾಮ್ಯ ಅಂತ ಕರೀತಾರೆ. ತನ್ನ ಆಸೆಗಳನ್ನು, ತನ್ನ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥದ್ದು ಬೇಕೇ ಬೇಕು ಅಂತಕ್ಕಂಥದ್ದು ಕಾಮ್ಯ. ನಿತ್ಯ, ನೈಮಿಕ, ಕಾಮ್ಯ. ಆ ಕಾಮ್ಯ ಅಂತಕ್ಕಂಥದ್ದು ಈ ಗ್ರಹಣದಲ್ಲಿ ಬರ್ತದೆ ಅಂತ. ಸೊ ಅದು ನಮ್ಗೆ ಬೇಕೇ ಬೇಕು ಅಂತ. ಈಗ ದಶರಥ ಮಹಾರಾಜ ಅವನು ಯಾಗ ಮಾಡಿದ್ದ, ಪುತ್ರ ಕಾಮಿಷ್ಟಿ ಯಾಗ ಅಂತ ಮಾಡಿದ್ದ. ಆದರೆ ಇದು ನನಗೆ ಬೇಕೇ ಬೇಕು ಅನ್ನೋದು ಮಾಡೋದು, ಅದು ಕಾಮ್ಯಕ್ಕೆ ಹೋಗ್ಬಿಡ್ತದೆ. ಹಾಗಾಗಿ ಇಲ್ಲಿ ಯುಗಾದಿ ಹಬ್ಬ ಅಂತಕ್ಕಂಥದ್ದು ನಾವು ಸರಾಗವಾಗಿ, ಗ್ರಹಣ ಇಲ್ಲದೇ ಇರೋ ಕಾರಣ ನಾವು ಸರಾಗವಾಗಿ ಮಾಡಿಕೊಂಡು ಹೋಗ್ಬೋದು. ಆನಂತರ ಒಂದು ಭೂಕಂಪ ಬೇರೆ ಆಗಿದೆಯಲ್ಲ, ಆ ಭೂಕಂಪಗೂ ಕೂಡ ಇಂಥ ನಕ್ಷತ್ರದಲ್ಲಾದರೆ, ಇಂಥ ರಾಶಿಯವರಿಗೆ, ಇಂಥ ನಕ್ಷತ್ರದಾಗೆ ಇಂಥ ಕಡೆ ತೊಂದರೆ ಆಗುತ್ತೆ ಅಂತಿರುತ್ತೆ. ಅದನ್ನು ಕೂಡ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಯುಗಾದಿ ಹಬ್ಬವನ್ನು ತನ್ನ ಮನಸೋ ಇಚ್ಛೆ ಚೆನ್ನಾಗಿ ಅವರು ಯಥಾ ಪ್ರಕಾರ ಏನು ಆ ಪಂಚಾಂಗದ ಅವರವರ ಒಂದು ಯಜುರ್ವೇದಿಗಳೋ ಅಥವಾ ಅವರವರ ಒಂದು ಫಾಲೋವರ್ಸ್ ಇರ್ತಾರಲ್ಲ, ಅದನ್ನು ಆರಾಮಾಗಿ ಅವರು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಕೋಬೋದು. ಯಾವುದೇ ರೀತಿಯಾಗಿರತಕ್ಕಂಥ ಅಡ್ಡಿ, ಆತಂಕ, ಭಯ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲಪ್ಪ. ಇವತ್ತಿನ ದಿನ ಶನಿ ಮೀನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಕೂಡ ಶನಿ ಕಾರಕ ಅಂತ ಹೇಳಿ ಎಷ್ಟೋ ಜನ ಶನಿ ಪೂಜೆಯನ್ನ ಮಾಡಿಸ್ಲಾಗ್ತಾ ಇದೆ. ಇವತ್ತು ಶನಿ ಪೂಜೆಗೆ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು ಶನಿವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಶನಿದೇವರಿಗೆ ಪೂಜೆಯನ್ನ ಮಾಡಿಸ್ಲಾಗ್ತಾ ಇದೆ. ಸೊ ಇದರ ಮಹತ್ವತೆ ಏನು, ಯಾಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಗ್ರಹಣದ ಸಂದರ್ಭದಲ್ಲಿ? ಎಲ್ಲ ಗ್ರಹಗಳು ಬಹಳ ಬೇಗ ರಾಶಿಗಳನ್ನು, ನಕ್ಷತ್ರಗಳನ್ನು ಬಿಟ್ಟು ಹೋಗ್ತಾ ಇದ್ರೆ, ಈ ಶನಿ ಮತ್ತು ಗುರುಗ್ರಹ ಅಂತಕ್ಕಂಥವರು, ಶನಿ ಅಂತಕ್ಕಂಥವರು ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಾರೆ. ಆ 2.5 ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಒಂದೇ ನಕ್ಷತ್ರದ ಒಂದೇ ಪಾದದಲ್ಲಿ ಬಂದಾಗ, ಅಂದರೆ 3 ತಿಂಗಳು, ಒಂದು ಡಿಗ್ರಿ ಅಂತಂದರೆ 3 ತಿಂಗಳು ಅಂತ ಕರಿತೀವಿ. ಆ 3 ತಿಂಗಳು ಶನಿಗ್ರಹ ತಮ್ಮ ಜನ್ಮರಾಶಿ, ಜನ್ಮ ನಕ್ಷತ್ರಕ್ಕೆ ಶನಿ ಸಂಚಾರ ಆದಾಗ ಅವನು ಮಾನಸಿಕವಾಗಿ ವಿಚಲಿತನಾಗ್ತಾನೆ ಅನ್ನೋದು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಇರುತ್ತೆ. ಇವತ್ತು ಕೂಡ ಶನಿಯು ಎಲ್ಲರೂ ಕೂಡ, ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು ನನಗೂ ಎಲ್ಲ ಮೆಸೇಜ್ ಬರ್ತಾ ಇರುತ್ತೆ, ಇವತ್ತು ಶನಿ ಸಂಚಾರ ಆಗ್ತಾ ಇದೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಎಲ್ಲರಿಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಯಾವ ತಾಪತ್ರಗಳು ಬರೋಲ್ಲ. ಪೂರ್ವಭಾದ್ರ ನಕ್ಷತ್ರಕ್ಕೆ ಮೊನ್ನೆ ಕೂಡ 2-3 ತಿಂಗಳಿಂದ ಹಿಂದೆನೂ ಕೂಡ ಶನಿ ಇದ್ದಾನೆ, 1 ವರ್ಷ ಕೂಡ ಅಲ್ಲೇ ಇದ್ದಾನೆ. ಆದರೆ ಇವತ್ತು ರಾಶಿಯ ಬದಲಾವಣೆ ಆಗುತ್ತೆ ನಿಜ. ಆ ರಾಶಿಯ ಬದಲಾವಣೆ ಆದಾಗ ಅದೇ ನಕ್ಷತ್ರದಲ್ಲಿದ್ದಾನೆ. ಏನು ಪೂರ್ವಭಾದ್ರ ನಕ್ಷತ್ರದವರು ಮೇಲೆ ಆರೋದಾಗಲಿ ಕೆಳಗೆ ಬೀಳೋದಾಗಲಿ ಏನು ಬೇಜಾರು ಮಾಡ್ಕೋಬಾರ್ದು, ಹೇಗಿರ್ತಾನೋ ಅದೇ ಇರುತ್ತೆ. ಆ ಪೂರ್ವಭಾದ್ರ ನಕ್ಷತ್ರಕ್ಕೆ 4ನೇ ಪಾದಕ್ಕೆ ಶನಿ ಬರ್ತಾ ಇರೋದ್ರೆ ಏನು ಮಾಡ್ತಾರೆ, ನನ್ನ ಮೀನರಾಶಿಗೆ ಬರ್ತಾ ಇದ್ದಾನೆ ಅಂತೇಳಿ ಮೀನರಾಶಿಯವರು ಜಪತಪಗಳಿಂದಿರತರಾಗೋದಾಗಲಿ, ಅಥವಾ ಶನಿಗೆ ಸಂಬಂಧಪಟ್ಟ ಪೂಜೆಗಳನ್ನು ಮಾಡೋದಾಗಲಿ, ಅಥವಾ ಇನ್ನೂ ಏನಾದರೂ ಆಗುತ್ತಾ ಅಂದರೆ 3 ತಿಂಗಳ ಕಾಲ ಅವರು ಯಾವುದೇ ವ್ಯವಹಾರವನ್ನು ಮಾಡುವಾಗ ಬಹಳ ಜಾಗೃತಿಯಾಗಿರಬೇಕು ಅನ್ನೋದು ಅಷ್ಟೇ ಫಲವಿಟ್ಟರೆ. ಆದರೆ ಶನಿ ಸಂಚಾರ ಆದಾಗ ಮೊದಲು ಅವನು ಮಾನಸಿಕ ಗ್ರಹಣ ಆಗಿರೋದ್ರಿಂದ ಮಾನಸಿಕ ವ್ಯತ್ಯಯ ಆಗೋದು ಅದು ಸತ್ಯ ಕಡಾಖಂಡಿತ. ಅದರಲ್ಲಿ 3 ರೀತಿಯಾಗಿರ್ತಕ್ಕಂಥ ಶನಿಕಾಟ ಅಂತ ಕರಿತೀವಿ. ಪೊಂಗು, ಕೊಂಗು, ಬಂಗು, ಮರಣ ಶನಿ ಅಂತ ಕರಿತೀವಿ. 30 ವರ್ಷಗಳ ಒಳಗಡೆ ಯಾರಿಗಾದರೂ ಶನಿ ಸಂಚಾರ ಆಗಿದ್ದರೆ ಅವ್ರಿಗೆ ಮಾನಸಿಕವಾಗಿ ವ್ಯತ್ಯಾಸ ಆಗುತ್ತೆ. ಎಜುಕೇಷನ್ ಮಾಡ್ತಾ ಇದ್ದರೆ ಎಜುಕೇಷನಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬೋದು. ಅನಾರೋಗ್ಯ ಆಗಿದ್ದರೆ ಆರೋಗ್ಯ ಉಲ್ಬಣ ಆಗ್ಬೋದು, ವೈದ್ಯರನ್ನು ಕಾಣಬೇಕಾಗ್ತದೆ. ಇನ್ನು ಏನಾದರೂ
30 ವರ್ಷ ಕಳೆದು 30ರಿಂದ 60 ವರ್ಷದ ಒಳಗಡೆ ಯಾರಿಗಾದ್ರೂ ಶನಿ ಕಾಟ ಅನ್ನೋದೇನಾದರೂ ಈ ಮೀನರಾಶಿಗೆ ಸಂಚಾರ ಆಗಿದ್ರೆ ಅದು ಅತ್ಯಂತ ಶುಭ ಸಂಚಾರ ಅಂತ. 2 ಸೈಕಲ್, ಫಸ್ಟ್ ಸೈಕಲ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಬೋದು, ಸೆಕೆಂಡ್ ಸೈಕಲ್ ಏನು ಮಾಡುತ್ತೆ, ಆ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತದೆ. ಅವನ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ದೈಹಿಕ ಶಕ್ತಿಯನ್ನು ಕೊಡುತ್ತೆ, ಮಾನ ಸನ್ಮಾನಗಳನ್ನು ಕೊಡುತ್ತೆ. 30ರಿಂದ 60 ವರ್ಷ ಯಾರಿರ್ತಾರೋ ಅದಕ್ಕೆ ಈ ಶನಿ ಸಂಚಾರ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಚಾರ ಅಂತ. ಇನ್ನು 60ರಿಂದ 90 ಯಾರಿಗಿರುತ್ತೋ ಅವರು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಇಷ್ಟೇ ಜ್ಯೋತಿಷಾಸ್ತ್ರದಲ್ಲಿ ಹೇಳೋದು. ಸರಿ ಗುರುಜಿ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಒಂದು ವಿರಾಮ ತೆಗೆದುಕೊಳ್ಳೋ ಸಮಯ. ಇನ್ನು ಖಗೋಳ ಶಾಸ್ತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಲಾಗತ್ತೆ, ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಸ್ಟಡೀಸ್ಗಳನ್ನು ಮಾಡಲಾಗತ್ತೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ.